ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಬಜೆಟ್ ಅಲ್ಲಿ ಟ್ರೈಪೋಡ್ ಹುಡುಕ್ತಾ ಇದ್ರೆ ನಾವು ತಂದಿದ್ದೀವಿ ಇವತ್ತು ಡಿಜಿಟೆಕ್ ಇಂದು ಟ್ರೈಪೋಡ್. ಇವತ್ತು ಅನ್ಬಾಕ್ಸ್ ಮಾಡೋಣ. ಈ ಟ್ರೈಪೋಡ್ ಜೊತೆಗೆ ಒಂದು ಮೈಕ್ ಕೂಡ ಆರ್ಡರ್ ಮಾಡಿದ್ವಿ. ಅನ್ಬಾಕ್ಸ್ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಮಗೆ ಈ ತರ ಒಂದು ದೊಡ್ಡ ಬಾಕ್ಸ್ ಸಿಕ್ಕಿದೆ. ನೋಡ್ಬೋದು ಇದರ ಎಷ್ಟು ಅಗಲ ಇದೆ. ಈ ಬಾಕ್ಸ್ ನ ಅನ್ಬಾಕ್ಸ್ ಮಾಡೋಣ. ಬನ್ನಿ ಬಾಕ್ಸ್ ಕಂಟೆಂಟ್ ಏನಿದೆ ನೋಡುವ. ಸೊ ನೋಡ್ಬೋದು ನಮ್ಗೆ ಈ ತರ ಬಾಕ್ಸ್ ರಿಸೀವ್ ಆಗಿದೆ. ಬಾಕ್ಸ್ ಸ್ವಲ್ಪ ಡ್ಯಾಮೇಜ್ ಇದೆ. ನೋಡ್ಬೋದು ಇಲ್ಲಿ ನಮ್ಮ ಪ್ರಾಡಕ್ಟ್ ಇದೆ. ಇದರ ಮಾಡೆಲ್ ನಂಬರ್ ಬಂದ್ಬಿಟ್ಟು DTR 550 LW ಅಂತ. ಇದರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಇದು 5 kg ಮಿನಿಮಮ್ ಲೋಡ್ ಹ್ಯಾಂಡಲ್ ಮಾಡುತ್ತೆ. ಮ್ಯಾಕ್ಸಿಮಮ್ ಹೈಟ್ ಬಂದ್ಬಿಟ್ಟು 5.7 ಫೀಟ್ ಬಂದಿದೆ ನೋಡ್ಬೋದು. ಆಮೇಲೆ ಫೋಲ್ಡ್ ಮಾಡಿದ್ಮೇಲೆ 615 mm ಬರುತ್ತೆ. ಮ್ಯಾಕ್ಸಿಮಮ್ ಟ್ಯೂಬ್ ಎಮಿಮೀಟರ್, ಆಮೇಲೆ ಮಿನಿಮಮ್ ಟ್ಯೂಬ್ ಎಮಿಮೀಟರ್. ವೇಟ್, ಇದರ ವೇಟ್ ಬಂದ್ಬಿಟ್ಟು 1.2 kg ಅಷ್ಟೇನು ವೇಟ್ ಅನ್ಸಲ್ಲ, ಕ್ಯಾರಿ ಮಾಡಬಹುದು. ಆಮೇಲೆ ಸೆಕ್ಷನ್ ಬಂದ್ಬಿಟ್ಟು 3 legs ಇದೆ ಫ್ರೆಂಡ್ಸ್. ಇದಕ್ಕೆ ಈ ಕಡೆ ಏನೋ ಟೇಪ್ ಹಾಕಿದೆ. 3 ವೇ ಹೆಡ್ ರೊಟೇಟಿಂಗ್ ಇದೆ. ಈ ತರ ಹೆಡ್ ರೊಟೇಟ್ ಮಾಡ್ತೀವಿ. ಸ್ಟೆಡಿ ರಬ್ಬರೈಸ್ ಲೆಗ್ಸ್ ಇದೆ. ಲೆಗಿಗೆ ರಬ್ಬರ್ ಇದೆ. ನಮ್ಮ ಬಾಕ್ಸ್ ನೋಡ್ಬೋದು ಡ್ಯಾಮೇಜ್ ಬಂದಿದೆ. ಎಲ್ಲ ಡ್ಯಾಮೇಜ್ ಪ್ರಾಡಕ್ಟ್ ಏನೋ ಡ್ಯಾಮೇಜ್ ಇದ್ರೆ ನಾವು ರಿಟರ್ನ್ ಮಾಡುವಂತ ಇದ್ದೀವಿ. ನೋಡಿ ಬಾಕ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ನೋಡ್ಬೋದು ನಾವೀಗ ಶೂಟ್ ಮಾಡ್ತಾ ಇರೋದು ನಮ್ಮ ಹಳೆಯ ಟ್ರೈಪೋಡ್. ಈಗ ಮುಂದೆ ಒಂದು ಟ್ರೈಪೋಡ್ ನೋಡಿ. ಹೆಡ್ ರೊಟೇಟಿಂಗ್ ಅಂದ್ರಲ್ಲ 360 100 ಆಗ್ತದೆ. ಆಮೇಲೆ ಈ ಯೂಸ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ರೀಲ್ಸ್ ಎಲ್ಲ ಮಾಡ್ತಿರಲ್ವಾ, ರೀಲ್ಸ್ ಮಾಡಕ್ಕೆ ಇಲ್ಲಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇದು ನೋಡ್ಬೋದು ಇನ್ನೊಂದು ಸೈನ್ ಕೊಡೋದು. ಇದನ್ನ ಹೀಗೆ ಮಾಡ್ಕೊಂಡ್ಬಿಟ್ಟು ಹೀಗೆ ಮಾಡಿದ್ರೆ ಇಲ್ಲಿ ಹೈಟ್ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಮ್ಯಾಕ್ಸಿಮಮ್ ಇದ್ರದ್ದು ಹೈಟ್ ಬಂದ್ಬಿಟ್ಟು 5.57 ಫೀಟ್ ಇದೆ ಫ್ರೆಂಡ್ಸ್. ಇದು ನೋಡ್ಬೋದು. ಇಲ್ಲಿ ಒಂದು ಗ್ರಿಪ್ ಹಾಕೊಂಡಿದ್ದಾರೆ. ಈ ತರ ಆರಾಮಾಗಿ ಕ್ಯಾರಿ ಮಾಡ್ಬೋದು, ಶೂಟ್ ಮಾಡುವಾಗ ಇಲ್ಲ. ಟ್ರೈಪೋಡ್ ಬಂದ್ಬಿಟ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಾನೊಂದು 10 days ಯೂಸ್ ಮಾಡಿ ರಿವ್ಯೂ ಮಾಡ್ಬೇಕಂತ ಇದ್ದೀನಿ. ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಹಾಗೂ ಸ್ಟೇ ಆಗಿ. ನಮ್ಮ ವಿಡಿಯೋಸ್ನ ನಿಮಗೆ ಕಂಟಿನ್ಯೂ ಆಗಿ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ.